ನಮಸ್ಕಾರ ಸ್ನೇಹಿತರೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಬನ್ನಿ ಈ ವಿಡಿಯೋದಲ್ಲಿ ಒಂದು ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಅದು ಯಾವ ಮೂವಿ ಮತ್ತೆ ಯಾರು ಹೀರೋ, ಎದ್ರ ಬಗ್ಗೆ ಅಂದ್ರೆ ಯಾವ ತರ ಇದೆ ಮೂವಿ ಅಂತಂದು ಎಲ್ಲ ಪ್ರತಿಯೊಂದು ತಿಳ್ಕೊಳ್ಳೋಣ. ನೋಡಿ ಗೈಸ್, ಈ ಮೂವಿ ಹೆಸರು ಧೀರಜ್ ಅಂತಂದು. ಇದು ತೆಲುಗು ಇಂದ ಟೆಲಿಕಾಸ್ಟ್ ಆಗಿದ್ದು. ಹಾಗೆ ಈ ಪಿಕ್ಚರ್ ಹೀರೋ ಬಂದ್ಬಿಟ್ಟು ಕಾರ್ತಿ ಅಂತಂದು. ಹಾಗೆ ಈ ಪಿಕ್ಚರಿನ ಹೀರೋಯಿನ್ ಬಂದ್ಬಿಟ್ಟು ರಕುಲಾ ಪ್ರೀತಿ ಸಿಂಗ್ ಅಂತಂದು. ಹಾಗೆ ಈ ಪಿಕ್ಚರ್ನ ಸ್ಟೋರಿ ಹಾಗೂ ಡೈರೆಕ್ಟರ್ ಆಗಿರೋದು ಎಚ್ ವಿನೋದ್ ಅಂತಂದು. ಗೈಸ್ ಈ ಮೂವಿ ಎದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತಪ್ಪ ಅಂತಂದ್ರೆ, ರಿಯಲಿಸ್ಟಿಕ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋದು. ಹಾಗೆ ಪ್ಯೂರ್ ಕ್ರೈಮ್ ಥ್ರಿಲ್ಲಿಂಗ್ ಬೇಕಾ ಈ ಮೂವಿ ನೋಡಿ. ಓಕೆ ಗೈಸ್, ಈಗ ಮೂವಿ ಓವರ್ ಬಗ್ಗೆ ಮಾತಾಡೋಣ. ಅಂದ್ರೆ ಸ್ಟೋರಿ ಯಾವ ತರ ಇದೆಯಪ್ಪ ಮೂವಿದು ಅಂತ ಹೇಳ್ಬೇಕಪ್ಪ ಅಂತಂದ್ರೆ, ಧೀರಜ್ ಒಂದು ಸೀರಿಯಸ್ ಇನ್ವೆಸ್ಟಿಗೇಷನ್ ಒಂದು ಕ್ರೈಮ್ ಥ್ರಿಲ್ಲರ್ ಆಗಿರುತ್ತೆ ಗೈಸ್. ಈ ಮೂವಿ ತುಂಬಾನೇ ಥ್ರಿಲ್ಲಿಂಗ್ ಇದೆ, ಕ್ರೈಮ್ ಕೂಡ ಇದೆ. ವಾವ್, ಎಂತ ಸಸ್ಪೆನ್ಸ್ ಕೂಡ ಇದೆ ಗೈಸ್ ಪಿಕ್ಚರ್ ನಲ್ಲಿ ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ. ಓಕೆ, ಎಕ್ಸಿಲೆಂಟ್ ಆಗಿ ಮೂವಿ ಮಾಡಿದ್ದಾರೆ. ಡೈರೆಕ್ಟರ್ ಆಗಲಿ, ಎಲ್ಲ ಆಕ್ಟಿಂಗ್ ಆಗಲಿ, ಸಿನ್ಸಿಯರ್ ಆಗಿ ಆಕ್ಟಿಂಗ್ ಬರುತ್ತೆ ಎಲ್ಲರದು. ಹಾಗೆ ಮೂವಿ ಫೋಕಸ್ ಇರೋದು ಗೈಸ್ ಒಂದು ಲಾ ಎನ್ಫೋರ್ಸ್ಮೆಂಟ್ ಅಂತ ಇರುತ್ತೆ. ಹಾಗೆ ಕ್ರೈಮ್ ಪ್ಯಾಟರ್ಸ್ ಹೆಂಗೆ ರಿಯಲ್ ಆಗಿ ಕ್ರೈಮ್ ಮಾಡುತ್ತೆ ಅದೇ ತರ ಇಲ್ಲಿ ಹೇಳ್ಕೊಂಡಿದ್ದಾರೆ ಈ ಧೀರಜ್ ಪಿಕ್ಚರ್ ನಲ್ಲಿ. ಹಾಗೆ ಈ ಪಿಕ್ಚರ್ ಸ್ವಲ್ಪ ತುಂಬಾನೇ ಡೆಡಿಕೇಶನ್ ಆಗಿ ಕೊಟ್ಟು ತುಂಬಾ ಒಂಥರ ಕಷ್ಟ ಬಿದ್ದು ಮಾಡಿದ್ದಾರೆ. ಅಷ್ಟು ಒಳ್ಳೆ ಪಿಕ್ಚರ್ ಆಗಿ ರೆಡಿ ಆಗಿದೆ ಗೈಸ್ ಪಿಕ್ಚರ್ ಅದು. ಆಕ್ಟಿಂಗ್ ರಿವ್ಯೂ, ಅದೇ ಹೀರೋ ಆಗ್ಲಿ ಯಾವ ತರ ಮಾಡಿದಾರಪ್ಪ ಅಂತಂದ್ರೆ, ಈ ಪಿಕ್ಚರ್ ಗೈಸ್ ಏನಿಲ್ಲ ಅಂದ್ರೂ ಕೂಡ ಹೀರೋ ಕಾರ್ತಿಯಿಂದನೇ ಪಿಕ್ಚರ್ನ ಮೇಲೆ ಐಪ್ ತಗೊಂಡೋಗೋದು. ಅಂದ್ರೆ ಐಪ್ ಲೆವೆಲ್, ಪೀಕ್ ಲೆವೆಲ್ ತಗೊಂಡೋಗಪ್ಪ ಅಂತಂದ್ರೆ ಮೇನ್ ಹೀರೋ ಕಾರಣ. ಆ ತರ ಆಕ್ಟಿಂಗ್ ಮಾಡಿದ್ದಾರೆ. ಅಂದ್ರೆ ಅಷ್ಟು ಸ್ಟೋರಿ ಬಿಲ್ಡ್ ಮಾಡಿರೋ ಕಾರಣ ಅಷ್ಟು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನೋ ಓವರ್ ಆಕ್ಟಿಂಗ್ ಇಲ್ಲ, ಮತ್ತೆ ಅಲ್ಲಿ ಸ್ವಲ್ಪ ಮಸಾಲ ಹಾಕಿ ಏನ ರುಬ್ಬಾಡಿ ಏನು ಅಷ್ಟು ಇದಿಲ್ಲ ಗೈಸ್. ಅಂದ್ರೆ ಓವರ್ ಅಷ್ಟಿಕ್ ಡ್ರಾಮಾ ಇಲ್ಲ, ರಿಯಲಿಸ್ಟಿಕ್ ಎಲ್ಲ ಬರುತ್ತೆ. ಡೆಡಿಕೇಶನ್ ಎಷ್ಟು ತುಂಬಾನೇ ಕೊಟ್ಟಿದ್ದಾರೆ ಗೈಸ್ ಆ ಪಿಕ್ಚರಿಗೆ, ಆ ಪಾತ್ರೆಗೆ. ಈ ಕಾರ್ತಿ ಒಂಥರ ಕಾಮ್ ಆಗಿ ಎಲ್ಲಿ ಬೇಕಲ್ಲಿ ಎಷ್ಟು ಆ ಸೀನಿಗೆ ಎಷ್ಟು ಮಾಡಬೇಕು ಅಷ್ಟೇ ಮಾಡಿದ್ದಾರೆ ಗೈಸ್ ಪಿಕ್ಚರ್ ನಲ್ಲಿ ಕೂಡ. ಹಾಗೆ ಸಪೋರ್ಟಿಂಗ್ ಕ್ಯಾಸ್ಟ್ ಅಂದ್ರೆ ಈಗ ಸಪೋರ್ಟ್ ಅಂತ ಬಂದ್ರೆ ಪೊಲೀಸರಾಗ್ಲಿ, ಅವ್ರ ಹೆಂಡತಿ ಆಗ್ಲಿ, ಸ್ವಲ್ಪ ಜನ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ. ಮೇನ್ ಪೊಲೀಸರು ಬರಪ್ಪ ಅಂತಂದ್ರೆ ತುಂಬಾನೇ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ರೆ, ರಿಯಲಿಸ್ಟಿಕ್ ತೋರಿಸಿದ್ರೆ ಎಲ್ಲ ಕಡೆ ಕೂಡ. ಕ್ರೈಮ್ ಪ್ಯಾಟರ್ಸ್ ಅಂದ್ರೆ ಈ ಪಿಕ್ಚರ್ ನಲ್ಲಿ ರಿಯಲಿ ಯಾವ ತರ ಕ್ರೈಮ್ ಆಗಿದೆ ಅದೇ ತರನೇ ಹೇಳ್ಕೊಂಡು ಹೋಗಿದ್ದಾರೆ. ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಈಗ ಬನ್ನಿ ಗೈಸ್, ಡೈರೆಕ್ಟರ್ ಮತ್ತು ಸ್ಟೋರಿ ಟೆಲ್ಲಿಂಗ್ ಯಾವ ತರ ಹೇಳ್ಕೊಡಿದಾರಪ್ಪ. ಮೇನ್ ಗೈಸ್ ಡೈರೆಕ್ಟರ್ ತಲೆ ಏನಪ್ಪಾ ಅಂತಂದ್ರೆ, ತಲೆ ಅನ್ನಕ್ಕಿಂತ ಯಾವ ತರ ಉಪಯೋಗಿಸ್ತಾರೆ ಪಿಕ್ಚರ್ ನಲ್ಲಿ ಅಂತಂದ್ರೆ, ಅವರಿಗೆ ಈ ಕಡೆ ಲವ್ ಇರಬೇಕು, ಈ ಕಡೆ ಡ್ರಾಮಾ ಇರಬೇಕು, ಈ ಕಡೆ ಆಕ್ಷನ್ ಇರಬೇಕು, ಈ ಕಡೆ ಕ್ರೈಮ್ ಇರಬೇಕು, ಈ ಕಡೆ ಥ್ರಿಲ್ಲಿಂಗ್ ಇರಬೇಕು, ಈ ಕಡೆ ಸಸ್ಪೆನ್ಸ್ ಇರಬೇಕು. ಇಷ್ಟು ಇರಬೇಕು ಪಿಕ್ಚರ್ ನಲ್ಲಿ, ಆ ತರ ತೋರಿಸಿದ್ದಾರೆ. ಹಾಗೆ ಈ ಪಿಕ್ಚರ್ ನಲ್ಲಿ ನೋಡಿ ಗೈಸ್, ನರೇಶನ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಈ ಸೀನಲ್ಲಿ ಇಷ್ಟ ಆಗಬೇಕು, ಈ ಸೀನಲ್ಲಿ ಇಷ್ಟ ಆಗಬೇಕು, ಹಾಗೆ ಡೀಟೇಲ್ಡ್ ಕೊಟ್ಟಿದ್ದಾರೆ ಗೈಸ್. ಹಾಗೆ ಗ್ರೌಂಡೆಡ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಸೀನಲ್ಲಿ ಕೂಡ ಬೇಜಾರು ಆಗೋದೇ ಇಲ್ಲ ನಿಮಗೆ, ಆ ತರ ಮಸ್ತ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಕ್ ಕುಂತಾಗ ಅದು ಸ್ವಲ್ಪ ಪ್ರೋಸೆಸ್ ಸ್ಲೋ ಇದೆ ಗೈಸ್, ಆದ್ರೆ ಅದು ಮಾಡ್ದಾದ್ಮೇಲೆ ತುಂಬಾನೇ ಹೈಪ್ ಅನ್ಸುತ್ತೆ ನಿಮಗೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ನೋಡಿ ಗೈಸ್, ಈ ಪಿಕ್ಚರ್ ನಲ್ಲಿ ಪೇಷನ್ಸ್ ಇಟ್ ಕೊಟ್ರೆ ಅಂತಂದ್ರೆ ಫುಲ್ಲಿ ರಿವಾರ್ಡ್ ಕೊಡುತ್ತೆ ಪಿಕ್ಚರ್. ಆ ತರ ನಿಮಗೆ ಲಾಸ್ಟ್ ನೋಡ್ಬೇಕಾದ್ರೆ ಯಾವ ತರ ಇದೆಪ್ಪ ನೀವೇ ಅಂತೀರಾ. ಇದು ಒಂಥರ ಕಾಮಿಡಿ ಎಂಟರ್ಟೈನ್ಮೆಂಟ್ ಮಾಡಂಗಿದ್ರೆ ಪಿಕ್ಚರ್ ನೋಡಕ್ ಹೋಗ್ಬೇಡಿ. ಈ ಫುಲ್ ಹೇಳ್ತೀನಿ ಗೈಸ್, ಇದು ಥ್ರಿಲ್ಲಿಂಗ್ ಇಷ್ಟ ಆಗೋರಿಗೆ ತುಂಬಾನೇ ಹೊರ್ತಾ ಬಿಡುತ್ತೆ, ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಈಗ ಮ್ಯೂಸಿಕ್ ಮತ್ತು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಬಗ್ಗೆ ಮಾತಾಡಕಪ್ಪ ಅಂತಂದ್ರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಸ್ಪೆನ್ಸ್ ಫುಲ್ ಕೊಡುತ್ತೆ. ಹಾಗೆ ಎಲ್ಲಿ ಫುಲ್ ಮ್ಯೂಸಿಕ್ ಲೌಡ್ ಆಗಿಲ್ಲ, ಒಂದೇನ ಮಾಸ್ ಸಾಂಗ್ ಬಂದು ಯಾವ ತರ ಏನಿರೋದಿಲ್ಲ, ಆರಾಮ್ ಸ್ವಲ್ಪ ಸ್ಲೋ ಇರುತ್ತೆ. ಈಗ ಸಿನಿಮಾಟೋಗ್ರಫಿ ಬರಕಪ್ಪ ಅಂದ್ರೆ, ಒಂದು 4 ಆಂಗಲ್ಸ್ ಮೂರು ಯೂಸ್ ಮಾಡಿದ್ರೆ ಗೈಸ್ ಆಂಗಲ್ಸ್ ನ ತುಂಬಾ ಚೆನ್ನಾಗಿ ತೋರಿಸಿದರೆ. ಈ ಪಿಕ್ಚರ್ ನಲ್ಲಿ ಗೈಸ್ ಯಾವ ತರ ಇಡೀ ಟೀಮ್ ವರ್ಕ್ ಬರುತ್ತೆ ಇಲ್ಲಿ, ಯಾವ ತರ ಡೈರೆಕ್ಟರ್ ಮಾಡಿದ್ದಾರೆ, ಆ ತರ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಗೈಸ್. ತುಂಬಾ ಚೆನ್ನಾಗಿದೆ. ಪಿಕ್ಚರ್ ನಲ್ಲಿ ಏನು ವರ್ಕ್ ಆಯ್ತು, ಏನು ವರ್ಕ್ ಆಗಿಲ್ಲ ಅಂತ ಬಗ್ಗೆ ಮಾತಾಡೋಣ. ಈಗ ಫಸ್ಟ್ ಏನು ವರ್ಕ್ ಆಯ್ತು ಅಪ್ಪ ಅಂತಂದ್ರೆ, ಕಾರ್ತಿ ಪರ್ಫಾರ್ಮೆನ್ಸ್ ಅಂದ್ರೆ ಮೇನ್ ಹೀರೋ ಪರ್ಫಾರ್ಮೆನ್ಸ್ ಗೈಸ್. ಯಾವ ತರ ಪಿಕ್ಚರ್ ನೋಡಿ ಯಾವ ತರ ಆಕ್ಟಿಂಗ್ ಮಾಡಿದಾರೆ ಗೊತ್ತು ಗೈಸ್. ಅವರು ತುಂಬಾ ಸ್ಮೂತ್ ಆಗಿ ಬರುತ್ತೆ, ಕಾಮ್ ಆಗಿ ಬರುತ್ತೆ. ಎಲ್ಲಿ ವೈಲೆಂಟ್ ಆಗ್ಬೇಕು ಅಲ್ಲಿ ವೈಲೆಂಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೇ ರಿಯಲಿಸ್ಟಿಕ್ ಇನ್ವೆಸ್ಟಿಗೇಷನ್ ಅಪ್ರೋಚ್ ಮಾಡೋದು ಅಂದಲ್ಲ, ರಿಯಲಿ ಯಾವ ತರ ಮಾಡ್ತಾರಪ್ಪ ಪೊಲೀಸರು ಅಂತಂದ್ರೆ,
ಅದೇ ತರ ಇಲ್ಲಿ ಇಲ್ಲಿ ಕೂಡ ಮಾಡಿದ್ದಾರೆ ಗೈಸ್. ಇನ್ವೆಸ್ಟಿಗೇಷನ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಪಿಕ್ಚರ್. ಅಲ್ಲಿ ಸ್ವಲ್ಪ ಕ್ರೈಮ್ ಸೀನ್ ಇದ್ದಾಗ ಕೂಡ ಯಾವ ತರ ಮಾಡ್ತಾರೆ ಅಲ್ಲಿ ಕೂಡ ಸೇಮ್ ಡಿಟ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹುಡ್ಕಾಟ್. ಆಕ್ಚುಲಿ ಇದು ರಿಯಲ್ ಸ್ಟೋರಿ ಗೈಸ್. ಇದು ರಿಯಲ್ ಆಗಿ ನಡೆದಿದ್ದು ಕೂಡ ಅಲ್ಲಿ ಮಾಡಿದ್ದಾರೆ ಇದನ್ನ. ಏನ್ ವರ್ಕ್ ಆಯ್ತಪ್ಪ, ಇನ್ನೊಂದು ಸ್ಟ್ರಾಂಗ್ ಸಸ್ಪೆನ್ಸ್ ಮತ್ತೆ ಟೆನ್ಷನ್ ಜಾಸ್ತಿ ಕೊಡ್ತಾ ಗೈಸ್ ಪಿಕ್ಚರ್. ತುಂಬಾ ಸ್ವಲ್ಪ ಟೆನ್ಷನ್ ಜಾಸ್ತಿ ಕೊಡ್ತಾ ಅಂದ್ರೆ ನಮಗೆ ಫುಲ್ ಮೂವಿ ನೋಡಿದ್ರೆ ಫಿಲಿಂ ತುಂಬಾನೇ ವರ್ತ್ ಇದೆ ಅಂತಂದು. ಏನು ವರ್ಕ್ ಆಗಿಲ್ಲಪ್ಪ ಅಂತಂದ್ರೆ ಸ್ವಲ್ಪ ಸ್ಲೋ ಇದೆ. ಅಂದ್ರೆ ಯಾವಾಗಪ್ಪ ಅಂದ್ರೆ ಸ್ಟಾರ್ಟಿಂಗ್ ಬರುತ್ತೆ ಗೈಸ್, ಸ್ಲೋ ಸ್ವಲ್ಪ ಇದೆ. ಸ್ಟಾರ್ಟಿಂಗ್ ಒಂದು 2 ಸೀನ್ ಬರುತ್ತೆ. ಸ್ಲೋ ಇದೆ ಅಂದ್ರೆ ಪಿಕ್ಚರ್ ಸ್ವಲ್ಪ ಎಲ್ಲಿ ಬೇಕಲ್ಲ ಹೇಳ್ಕೊಂಡು ಹೋಗುತ್ತೆ. ಆದ್ರೆ ಸ್ಟಾರ್ಟಿಂಗ್ ಒಂದು 2 ಸೀನ್ ಅಷ್ಟೇ ಗೈಸ್ ಆಗೋದು. ಹಾಗೆ ಎಲ್ಲರಿಗೂ ಕ್ಯಾಶುವಲ್ ವ್ಯೂವರ್ಸ್ ಆಗಿ ಮೂವಿ ನೋಡಿದ್ರೆ ಈ ಪಿಕ್ಚರ್ ಸೂಟ್ ಆಗೋದಿಲ್ಲ. ಕೆಲವು ಜನಕ್ಕೆ ಅಷ್ಟೇ ಗೈಸ್ ಈ ಮೂವಿ ಸೂಟ್ ಆಗೋದು. ಅದಕ್ಕೋಸ್ಕರ ಎಲ್ಲರಿಗೂ ಸೂಟ್ ಆಗಲ್ಲ ಗೈಸ್ ಪಿಕ್ಚರ್. ಯಾರು ನೋಡ್ಬೋದು ಪಿಕ್ಚರ್ ಅನ್ನೋಕ್ಕಿಂತ ಕ್ರೈಮ್ ಥ್ರಿಲ್ಲಿಂಗ್ ಬೇಕು, ನಿನಗೆ ಸಸ್ಪೆನ್ಸ್ ಇರಬೇಕು, ಒಂಥರ ಪೊಲೀಸರು ಯಾವ ತರ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆ ತರ ನೋಡ್ಬೇಕು ಅಂದ್ರೆ ಈ ಪಿಕ್ಚರ್ ನಿಮಗೋಸ್ಕರ ರೆಕಮೆಂಡ್ ಮಾಡ್ತೀನಿ ನಾನು. ಹಾಗೆ ಯಾರು ನೋಡ್ಬಾರ್ದಪ್ಪ ಅಂತಂದ್ರೆ ನನಗೆ ಕಾಮಿಡಿ ಇರಬೇಕು, ಒಳ್ಳೆ ಮಸ್ತ್ ಚೆನ್ನಾಗಿರೋ ಸಾಂಗ್ ಬೇಕು, ಒಂಥರ ಮಾಸ್ ಡೈಲಾಗ್ ಇರಬೇಕು, ಬರೀ ಒಟ್ಟು ಕಾಮಿಡಿ ಇರ್ಬೇಕಪ್ಪ ಅಂದ್ರೆ ಈ ಪಿಕ್ಚರ್ ನೋಡಕ್ ಹೋಗ್ಬೇಡ್ರಿ. ಇದು ನಿಮಗೆ ಸೂಟ್ ಆಗೋದಿಲ್ಲ. ಈ ನನ್ನ ಅನಿಸಿಕೆ ಫೈನಲ್ ವರ್ಡಿಟ್ ಏನಪ್ಪಾ ಅಂತಂದ್ರೆ ನೋಡಿ ಗೈಸ್, ಇದು ತುಂಬಾ ಚೆನ್ನಾಗಿದೆ ಪಿಕ್ಚರ್. ಯಾವ್ದ್ರಾಗ ಅಂದ್ರೆ ಕ್ರೈಮು ಇರುತ್ತೆ, ಥ್ರಿಲ್ಲಿಂಗ್ ಇರುತ್ತೆ, ಸಸ್ಪೆನ್ಸ್ ಇರುತ್ತೆ. ನೀವು ನೋಡ್ಬೋದು ಕ್ರೈಮ್ ಒಂದು ಫಿಲಿಂ ಮಾಡಕಪ್ಪ ಅಂತಂದ್ರೆ ಕ್ರೈಮ್ ಬೇರೆ ಒಂದು ಪಿಕ್ಚರ್ ಆಗಿರುತ್ತೆ, ಥ್ರಿಲ್ಲಿಂಗ್ ಒಂದು ಪಿಕ್ಚರ್ ಆಗಿರುತ್ತೆ, ಸಸ್ಪೆನ್ಸ್ ಒಂದು ಪಿಕ್ಚರ್ ಆಗಿರುತ್ತೆ. ಆದ್ರೆ ಇಲ್ಲಿ 3 ಒಂದೇ ಕಡೆ ಪಿಕ್ಚರ್ ಬಂತಪ್ಪ ಅಂತಂದ್ರೆ ಯಾವ ತರ ಇರುತ್ತೆ ಅಂದ್ರೆ ಈ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ಈ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಕೂಡ. ಈ ಪಿಕ್ಚರ್ಗೆ ನನ್ನ ರೇಟಿಂಗ್ ಎಷ್ಟಪ್ಪ ಅಂತಂದ್ರೆ 5ಗೆ 5 ಗೈಸ್. ಯಾಕಂದ್ರೆ ಎಲ್ಲಿ ಕೂಡ ಅಷ್ಟು ಡೆಡಿಕೇಶನ್ ಆಗಿ ಕೊಟ್ಟಿದಾರಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ 5ಗೆ 5 ಕೊಟ್ಟಿದ್ದೀನಿ ನಾನು. ಓಕೆ, ಈ ರಿವ್ಯೂ ಇಷ್ಟ ಗೈಸ್ ಎಂಡ್ ಮಾಡೋಣ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮಾಡಿ ಗೈಸ್. ಹಾಗೆ ಕಮೆಂಟ್ ನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ, ನಿಮ್ಮ ಒಪಿನಿಯನ್ ತಿಳಿಸಿ ಗೈಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕನ್ನಡ ಅಫಿಷಿಯಲ್ ಚಾನಲ್ಗೆ. ಸಿಗ್ತೀನಿ ಗೈಸ್ ಮುಂದಿನ ರಿವ್ಯೂನಲ್ಲಿ ಬರ್ತೀನಿ.